ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧರಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಅರ್ಜಿಯ ವಿಚಾರಣೆ ಇದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ರಾಜ್ಯ ಸರ್ಕಾರ. ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿಯ ವಿಚಾರಣೆಗಿದೆ. 7 ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ದರ್ಶನ್, ಪವಿತ್ರ ಗೌಡ, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು. 7 ಆರೋಪಿಗಳಿಗೆ ಜಾಮೀನು ಮಂಜೂರನ್ನ ಮಾಡಿತ್ತು ಹೈಕೋರ್ಟ್. ಇದೀಗ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಲಾಗಿದೆ ಸರ್ಕಾರ. ಹಾಗಾಗಿ ಇವತ್ತು ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಇದೆ. ಜಾಮೀನು ಅರ್ಜಿ ರದ್ದಾಗತ್ತಾ, ಏನಾಗಬಹುದು ಬೆಳವಣಿಗೆ ಅನ್ನೋದ್ರ ಬಗ್ಗೆ ಸಹಜವಾಗಿಯೇ ಕುತೂಹಲ ಇದೆ. ಜಾಮೀನನ್ನ ನೀಡಲಾಗಿತ್ತು, ಹೈಕೋರ್ಟ್ ಆದೇಶವನ್ನ ನೀಡಿತ್ತು, ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಈ ಪ್ರಕರಣದಲ್ಲಿ ದರ್ಶನ್ ಅವರ ಕೈವಾಡ, ಜೊತೆಗೆ ಆತನೊಬ್ಬ ಸೆಲೆಬ್ರಿಟಿ. ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಸಾಕ್ಷಿ ನಾಶ ಆಗುವಂಥ ಸಾಧ್ಯತೆಗಳಿಗಿರತ್ತೆ. ಈತ ಜಾಮೀನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿದ್ರು. ಅದಾದ್ಮೇಲೆ ಜಾಮೀನು ಸಿಕ್ಕಿದ್ರೂ ಕೂಡ ಇಲ್ಲಿವರೆಗೂ ಆಪರೇಷನ್ ಅನ್ನೋದು ಆಗಿಲ್ಲ. ಜೊತೆಗೆ ಕೋರ್ಟ್ಗೂ ಹಾಜರಾಗಿಲ್ಲ ಒಮ್ಮೆ. ಆದರೆ ಶೂಟಿಂಗಿಗೆ, ಪ್ರಚಾರ ಕಾರ್ಯಗಳಿಗೆ, ಆ್ಯನಿವರ್ಸರಿಗೆ, ಡ್ಯಾನ್ಸಿಗೆ, ಹಾಡಿಗೆ ಎಲ್ಲದಕ್ಕೂ ಸಹಿ. ಆದರೆ ಇದಕ್ಕೆಲ್ಲ ಯಾಕೆ ಈ ರೀತಿಯಾಗಿ ಅನ್ನೋದೊಂದು ಪ್ರಶ್ನೆನೂ ಇದೆ. ಇದೆಲ್ಲದರ ನಡುವೆ ಜಾಮೀನು ರದ್ದು ಮಾಡಬೇಕು ಅನ್ನುವಂಥ ಅರ್ಜಿನ ಸಲ್ಲಿಕೆ ಮಾಡ್ಕೊಂಡಿರೋದು. ಸಂಪೂರ್ಣವಾದಂಥ ತನಿಖೆ ಈ ಪ್ರಕರಣದಲ್ಲಿ ಆಗಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಮಾಡಿದ್ಯಾರು? ಕೊಲೆ ಅಂತೂ ಆಗಿದೆಯಲ್ಲ, ಕೊಲೆ ಮಾಡಿದ್ಯಾರು? ಅದ್ರ ಬಗ್ಗೆ ಸತ್ಯಾನುಸತ್ಯತೆ ಗೊತ್ತಾಗ್ಲೇಬೇಕಾಗತ್ತೆ. ಹಾಗೆ ಅಂತೂ ಬಿಡೋದಕ್ಕಾಗಲ್ವಲ್ಲ, ಒಂದು ಜೀವಕ್ಕೆ ನ್ಯಾಯ ಅಂತೂ ಸಿಗ್ಲೇಬೇಕಲ್ವಾ? ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡಬೇಕಾಗತ್ತೆ. ಸಿಕ್ಕಿರುವಂಥ ಸಾಕ್ಷ್ಯಗಳನ್ನ ಸೇರಿದಂತೆಗೆ ದರ್ಶನ್ನ ಕೈವಾಡ ಇದರಲ್ಲಿ ಇದೆ ಅನ್ನುವಂಥ ವಾದನೂ ಇದೆ. ಆದರೆ ಜಾಮೀನು ಕೊಟ್ಟಿರೋದ್ರಿಂದ ಸಾಕ್ಷಿ ನಾಶ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಈ ಕೊಲೆ ಆರೋಪಿಗಳು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ನಲ್ಲೇ ಇದ್ದಾರೆ. ಮೊನ್ನೆ ತಾನೇ ದರ್ಶನ್ ಅವರ ಆ್ಯನಿವರ್ಸರಿ ಸಂದರ್ಭದಲ್ಲಿ ಸಾಕ್ಷಿ ಹೇಳಿದಂತೆ ಚಿಕ್ಕಣ್ಣ ಅವರು ಜೊತೆಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರು. ಸಾಕ್ಷಿ ನುಡಿದವರ ಮೇಲೆ ಪ್ರಭಾವ ಬೀರಬಹುದು. ಸಾಕ್ಷಿಯನ್ನ ಮತ್ತೊಮ್ಮೆ ಹೇಳ್ತೀನಿ ಅಂತ ಸಾಕ್ಷಿಯನ್ನ ತಿರುಚೋ ಕೆಲಸನೂ ಮಾಡಬಹುದು. ಸಾಕ್ಷಿಗಳ ಜೊತೆಗೆ ಆರೋಪಿಗಳು ಕಾಂಟ್ಯಾಕ್ಟ್ನಲ್ಲಿ ಇರಬಾರ್ದು ಅನ್ನೋದು ಕಾನೂನೇ ಹೇಳತ್ತೆ. ಹಾಗಿದ್ರೂ ಚಿಕ್ಕಣ್ಣ ಮತ್ತು ದರ್ಶನ್ ಜೊತೆಯಾಗಿ ಡ್ಯಾನ್ಸು, ಹಾಡು ಎಲ್ಲವೂ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಈ ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅನ್ನೋದು ಹೇಗೆ ಗ್ಯಾರಂಟಿ? ಜನಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಅನ್ನೋ ಥರದೊಂದು ಮೆಸೇಜ್ ಪಾಸ್ ಆಗತ್ತೆ. ಆ ಕಾರಣಕ್ಕಾಗಿ ಈ ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಅದರ ವಿಚಾರಣೆಗಿದೆ. ವಿಚಾರಣೆಯಲ್ಲಿ ಏನಾಗತ್ತೆ ಅನ್ನೋದು ಕುತೂಹಲ. ಒಂದು ವೇಳೆ ಜಾಮೀನು ರದ್ದು ಮಾಡಿದ್ರೆ ದರ್ಶನ್ಗೆ ಸಹಜವಾಗಿ ಸಂಕಷ್ಟ. ಅಕಸ್ಮಾತ್ ಈಗ ಏನಿದೆ ಜಾಮೀನು ಅದು ಹಾಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ಆದೇಶ ಬಂದ್ರೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ. ಒಟ್ಟಲ್ಲಿ ತನಿಖೆ ಅನ್ನೋದು ಸೂಕ್ತ ಆಗ್ಬೇಕು. ಯಾಕಂದ್ರೆ ರೇಣುಕಾ ಸ್ವಾಮಿ ತಂದೆ, ತಾಗಿ, ಹೆಂಡತಿ ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರೂ ಸಾಯಿಸಿಲ್ಲ ಅಂತ ಅಂದ್ರೆ ನನ್ನ ಮಗನನ್ನ, ನನ್ನ ಗಂಡನನ್ನ ಹಾಕಿದ್ರೆ ಸಾಯಿಸಿದ್ಯಾರು? ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಚಿತ್ರದುರ್ಗದಲ್ಲಿ ಇದ್ದಂಥ ರೇಣುಕಾ ಸ್ವಾಮಿ ಬೆಂಗಳೂರಿಗೆ ಬಂದು ಹೆಣ ಆಗಿದ್ದು ಹೆಂಗೆ? ಯಾರೋ ಕರ್ಕೊಂಡು ಬಂದಿರಬೇಕು, ಯಾರೋ ಆದೇಶ ಕೊಟ್ಟಿರಬೇಕು, ಯಾರೋ ಹೊಡೆದಿರಬೇಕು. ಹಾಗಿದ್ರೆ ಅದೆಲ್ಲ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ರೇಣುಕಾ ಸ್ವಾಮಿಗೇನು ಹುಚ್ಚ ಬೆಂಗಳೂರಿಗೆ ಬಂದು ಸತ್ತೋಗಕ್ಕೆ? ಹಾಗಾಗಿ ತನಿಖೆ ಅನ್ನೋದು ಕಂಪ್ಲೀಟ್ ಆಗಬೇಕಾಗತ್ತೆ. ಈ ತನಿಖೆ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು. ಆದರೆ ಇಲ್ಲಿ ಸೆಲೆಬ್ರಿಟಿಗಳಿರುವಂಥ ಹಿನ್ನೆಲೆಯಲ್ಲಿ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಬಹುದು, ತನಿಖೆಯ ಹಾದಿ ತಪ್ಪಿಸಬಹುದು, ತನಿಖೆಯ ಮೇಲೆ ಒತ್ತಡ ಹೇರಬಹುದು. ಆ ಕಾರಣಕ್ಕಾಗಿ ಜಾಮೀನು ರದ್ದು ಮಾಡಬೇಕು ಅಂತ ಈ ಅರ್ಜಿಯನ್ನು